ದಲಿತ ಸಂಘರ್ಷ ಸಮಿತಿ. ಈಗ ನಮ್ಮ ದಲಿತ ಸಂಘರ್ಷ ಸಮಿತಿ ಏನಿದೆ ನೀವು ವಿಚಾರ ಮಾಡಿ. ಅತ್ಯಂತ ಸ್ಪಷ್ಟ ಸ್ವಚ್ಛ ಇತಿಹಾಸ ಇರುವಂಥದ್ದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ. ಅದರ ಜೊತೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಇದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತಹ ಪಕ್ಷ. ಅದಕ್ಕೆ 100ಕ್ಕೂ ಹೆಚ್ಚು ಇತಿಹಾಸ ಇದೆ. 1956ರಲ್ಲಿ ಸ್ಥಾಪನೆಯಾದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಬಾಬಾ ಸಾಹೇಬರಿಗೆ ಗೌರವ ಕೊಡೋದಾದ ಮೇಲೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವನ್ನು ನೀವು ಕೇಳಬೇಕು. ಈಗ ಇರುವಂತಹ ಪಕ್ಷಗಳಿದಾವಲ್ಲ, ಕಾಂಗ್ರೆಸ್ ಆಗ್ಬೋದು, BJP, ದಳ ಆಗ್ಬೋದು, ಅದು ಶೋಷಣೆ ಮಾಡುವಂಥ ಪಕ್ಷ. ಈಗಾಗಲೇ ಸಂವಿಧಾನ ಜಾರಿಯಾಗಿ 76 ವರ್ಷ ಕಳೀತಾ ಇದೆ. ಸಂವಿಧಾನ ಜಾರಿ ಮಾಡಿದಾನೆ, ಸಂವಿಧಾನದ ಪರಿಕಲ್ಪನೆ ಅರ್ಥ ಆಗದಾನೆ, ಸಂವಿಧಾನದ ಆಶಯ ಗೊತ್ತಿಲ್ಲದೇನೆ ಸಂವಿಧಾನವನ್ನೇ ಪಕ್ಕಕ್ಕೆ ಸರಿಸಿ ಸಂವಿಧಾನವನ್ನೇ ಅನೇಕ ಬಾರಿ ತಿದ್ದುಪಡಿ ಮಾಡಿ ಆಡಳಿತ ಮಾಡಿದಂಥ ಪಕ್ಷಗಳಿಗಿರುವಂಥ ನೋಡಿ. ಈಗ ಇಷ್ಟು ವರ್ಷ ಆಡಳಿತ ಮಾಡಿದ್ದಾರೆ, ನಾವೇ ಯೋಚನೆ ಮಾಡೋದು. ಕಾಂಗ್ರೆಸ್ ಮಾಡಿದೆ ಆಡಳಿತ, BJP ಮಾಡಿದೆ, ದಳ ಮಾಡಿದೆ, ದೇಶದಲ್ಲಿ ಅನೇಕ ಪಕ್ಷಗಳು ಇದ್ದಾವೆ. ಈಗ BJP ಆಡಳಿತ ಇದೆ. ಕಾಂಗ್ರೆಸ್ 56 ವರ್ಷ ಆಡಳಿತ ಮಾಡಿದೆ ಸುಮಾರು. ದೇಶದಲ್ಲಿ ಯಾವುದೇ ಬದಲಾವಣೆ, ಕ್ರಾಂತಿಕಾರಕ ಬದಲಾವಣೆ ಆಗಿಲ್ಲ. ಬಡತನ ಹಾಗೇ ಇದೆ, ನಿರುದ್ಯೋಗ ಮತ್ತಷ್ಟು ಹೆಚ್ಚಿದೆ, ಅಸ್ಪೃಶ್ಯತಾ ಆಚರಣೆ ಯಥಾಸ್ಥಿತಿ ಇದೆ, ಮಹಿಳಾ ಸಬಲೀಕರಣ ಆಗಿಲ್ಲ, ಲಿಂಗಭೇದ ಇದೆ, ಜಾತಿ ಭೇದ ಇದೆ, ವರ್ಗ ಭೇದ ಇದೆ, ವರ್ಣ ಭೇದ ಇದೆ, ಎಲ್ಲ ಥರದ ಭೇದಗಳಿದ್ದಾವೆ. ಆ ಭೇದಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅಸ್ಪೃಶ್ಯತೆ ಒಂದು ಈ ದೇಶಕ್ಕೆ ಅಪಮಾನ. ಅಸ್ಪೃಶ್ಯರು ಒಗ್ಗಟ್ಟಾದರೆ ಅಥವಾ SC ST OBCಗಳು ಒಗ್ಗಟ್ಟಾದರೆ ಆ ಒಗ್ಗಟ್ಟಲ್ಲಿ ದೇಶದ ಒಗ್ಗಟ್ಟಿದೆ. SC STಗಳನ್ನು ಅಭಿವೃದ್ಧಿಪಡಿಸಿದೆ ಈ ದೇಶ ಅಭಿವೃದ್ಧಿಯಾಗಿ. ಇವರು ಒಗ್ಗಟ್ಟು, ಇವರ ಐಕ್ಯತೆ ದೇಶವನ್ನು ಸದೃಢಗೊಳಿಸ್ತದೆ. ಇಲ್ಲದೆ ಹೋದ್ರೆ ಇಡೀ ದೇಶ ಜಾತಿ ಬಡದಾಟದಲ್ಲಿ, ಕೋಮು ವ್ಯಾಜ್ಯದಲ್ಲಿ, ಕೋಮು ದಳ್ಳೂರಿನಲ್ಲಿ, ಕೋಮು ಘರ್ಷಣೆಯಲ್ಲಿ ಇಡೀ ದೇಶ ಅರಾಜಕತೆ ಆಗ್ತದೆ. ಈ ಅರಾಜಕತೆ ಮಾಡುವಂತಹ ರಾಜಕಾರಣಿಗಳೇ ಈ ಬಡತನ ನಿರ್ಮೂಲನೆಗೆ ಮನಸ್ಸು ಮಾಡ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಸಂವಿಧಾನದ ಆರ್ಟಿಕಲ್ 46ರಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ಕೆಲವು ನೀತಿಗಳಿದ್ದಾವೆ. ಸಾಮಾಜಿಕ ನ್ಯಾಯ ಇದೆ, ಮತ್ತೆ ಆರ್ಥಿಕ ಅಭಿವೃದ್ಧಿ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳು ಕೊಡಬೇಕು ಅಂತ ಇದೆ. ಅಥವಾ ಸಂವಿಧಾನ 45ರಲ್ಲಿ ಉಚಿತ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ಇದೆ. ಉಚಿತ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಇವತ್ತು. ಶಿಕ್ಷಣ ಏನು ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ, ICSE CBSE ದೊಡ್ಡ ದೊಡ್ಡ ಶಾಲೆಗಳಲ್ಲಿ, ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತ ಆಗಿದೆ. ಸರ್ಕಾರಿ ಶಾಲೆಯನ್ನು ಕೂಡ ಒಂದು ಕಡೆ ಉಚಿತ ಓದ್ತಾ ಇದ್ದಾರೆ. ಸಂಬಳ ಕೊಡೋಕೆ ಕೂಡ ಅಲ್ಲಿ ಕಾಸಿಲ್ಲ. ಟ್ರಸ್ಟ್ಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು ಟ್ರಸ್ಟ್ಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸರ್ಕಾರಿ ಶಾಲೆಗಳು ಬಡವರಿಗೆ, ನರ್ಸಿಂಗ್ ಹೋಮ್ಗಳು ಶ್ರೀಮಂತರಿಗೆ ಅಂತ ಆಗಿದೆ.
ಈ ಎಲ್ಲನೂ ಕೂಡ ಸರ್ಕಾರಗಳು ಜವಾಬ್ದಾರಿ ತಗೊಳ್ಳೋದ್ರ ಮೂಲಕ ಈ ದೇಶದ ಸಬಲೀಕರಣ ಮಾಡಬೇಕು, ಮತ್ತೆ ಸಮಾನತೆಯನ್ನು ತರಬೇಕು. ಬಡವರ ಮಧ್ಯೆ ಇರುವಂಥ ತಾರತಮ್ಯ ಈಗ 7% ಕೂಡ SC STಗಳಿಗೆ ಪರಿಶಿಷ್ಟ ಜಾತಿ ವರ್ಗದವ್ರ ಭೂಮಿ ಇಲ್ಲ. ಈಗ ಕೈಗಾರಿಕೆ ದೊಡ್ಡ ಕೈಗಾರಿಕೋದ್ಯಮ ಇದೆಯಲ್ಲ, ಕೈಗಾರಿಕೋದ್ಯಮಗಳ ಒಡೆತನ ಇದೆಯಲ್ಲ, ಅದು ಬರೀ 3 ಸಮಾಜದ ಕಡೆ ಇದೆ: ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ. 96% ಕೈಗಾರಿಕೆಯ ಒಡೆತನ 3 ಸಮಾಜದಲ್ಲಿದೆ. SC ST ಒಡೆತನೇ ಇಲ್ಲ, ಕೈಗಾರಿಕೋದ್ಯಮದ ಒಡೆತನೇ ಇಲ್ಲ. OBCಗಳದು 4.2% ಈ ಖಾಸಗಿ ಒಡೆತನ ಅದರಲ್ಲಿ 96% 3 ಸಮಾಜದಿದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. OBCಗಳು ಹಿಂದುಳಿದ ವರ್ಗಗಳದ್ದು 4% ಇದೆ. SC ST 0% ಇದೆ. ಒಬ್ಬರದು ಒಂದು ಒಡೆತನ ಇಲ್ಲ, ಖಾಸಗಿ ಒಡೆತನ. ದೇಶದಲ್ಲಿ 10% ಭೂಮಿ ಇಲ್ಲ. ಈ ರೀತಿಯ ಒಂದು ತಾರತಮ್ಯದ, ಈ ರೀತಿಯ ಇಡೀ ದೇಶವನ್ನ ಸಹಸ್ರಾರು ಲಕ್ಷ ಕೋಟಿಗಳು ಇರುವಂಥ ಅದಾನಿ, ಅಂಬಾನಿ ಅಂತಹ ದೊಡ್ಡ ಉದ್ಯಮಗಳ ಖಜಾನೆ ತುಂಬಿದೆ. ನಂಬಿಕೆ ಇಲ್ಲ. ಈಗ ಸಿದ್ದರಾಮಯ್ಯನು ವರ್ಷಕ್ಕೆ 2 ಸೀರೆ ಕೊಡ್ತೀನಿ ಅಂತ ಹೋಗಿ, ವರ್ಷಕ್ಕೆ 2 ಸೀರೆ ಕೊಡ್ತೀವಿ ಅಂತ ಹೋಗಿ. ಸ್ವಾಮಿ, ಸೀರೆ ಕೊಡೋದು, ಪಂಚೆ ಕೊಡೋದು, ಹೊಸ ಕೊಡೋದು ಎಲ್ಲ ರಾಮಕೃಷ್ಣ ಹೆಗಡೆ ಮಾಡ್ತಾ ಇದ್ರು. ಅದನ್ನ ನಾವು ವಿರೋಧಿ ಮಾಡಿ ತಾಳಿ ಸೀರೆ ಕೊಡೋದು ಅವ್ರು ಗಣದಿರಿದ್ದಾರೆ, ಕೊಡೋಕ್ಕೆ ಅವ್ರಿಗೆ ಪತ್ತಿ ಕೊಡ್ತಾರೆ. ಸರ್ಕಾರದ ಕೆಲಸ ಅಲ್ಲ ಸೀರೆ ಪಂಚೆ ಕೊಡೋದು, ತಾಳಿ ಕೊಡೋದು ಸರ್ಕಾರದ ಕೆಲಸ ಅಲ್ಲ. ಅವ್ರನ್ನ ಆ ಕುಟುಂಬನ ಸಬಲೀಕರಣ ಮಾಡಿ. ಅಕ್ಕಿ ಕೊಡ್ತೀನಿ ಅಂತಿರಲ್ಲ, ಅಕ್ಕಿ, ಭತ್ತ, ರಾಗಿ, ಧಾನ್ಯಗಳನ್ನು ಉತ್ಪತ್ತಿ ಮಾಡೋ ಶಕ್ತಿ ಕೊಡಿ, ಅವ್ರಿಗೆ ಭೂಮಿ ಕೊಡಿ. ನಿಮ್ಮ ಸರ್ಕಾರಕ್ಕೆ ಲೆವಿ ಕೊಡ್ತಾರೋ, ನೀರಾವರಿ ಭೂಮಿ ಕೊಡಿ. ಅವ್ರಿಗೆ ಪ್ರತಿ ಕುಟುಂಬಕ್ಕೆ 3 ಎಕರೆ ಜಮೀನು ಕೊಡಿ. ನಿಮ್ಮ ಸರ್ಕಾರಕ್ಕೆ ಹಣವನ್ನು ಕೊಡ್ತಾರೆ, ನೀವು ಕೇಳಿದೊಡ್ಡ ಶುಲ್ಕ ಕೊಡ್ತಾರೆ ಅಂತ ಅಂದರೆ ಸಿದ್ದರಾಮಯ್ಯರು ಚೀಫ್ ಲಿಕ್ಕರ್ಗೆ 25% ಶುಲ್ಕ ಜಾಸ್ತಿ ಮಾಡಿದ್ರೆ ಈ ಸರಿ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಚೀಪ್ ಲಿಕ್ಕರ್ ಎಲ್ಲ ಕುಡಿಯೋರೆಲ್ಲನು SC STಗಳು ಹೆಚ್ಚಾಗಿ ಬಡವರು, ಕೂಲಿ ಕಾರ್ಮಿಕರು. ಅದರ ಹಣ ಕೂಲಿ ಕಾರ್ಮಿಕರು, ಬಡವರು, ಬೀದಿ ವ್ಯಾಪಾರಿಗಳು ಹಣನ ತಾಂಡು ಸರ್ಕಾರ ನಡೆಸೋದು, ಇವ್ರ ಮೇಲೆ ಶುಲ್ಕ ಹಾಕೋದು. ಫ್ರೀ ನಿಮಗೆಲ್ಲ ಬಸ್ ಕೊಡ್ತೀವಿ ಅನ್ನೋದು, ಬಸ್ ಕರೆಂಟ್ ಕೊಡ್ತೀವಿ ಫ್ರೀ ಅನ್ನೋದು. ದುಡಿಯೋ ಜನದ ಕೈಗೆ ನೀವು ಕೆಲಸ ಕೊಡಿ, ನೀರಾವರಿ ಭೂಮಿ ಕೊಡಿ, ಡ್ಯಾಮ್ಗಳು ಕಟ್ಟಿಸಿ. ಇದು ಸರ್ಕಾರದ ಕೆಲಸ. ಹಣ ಎಷ್ಟು ಹೊಡಿಬೇಕು ಅನ್ನೋದನ್ನ ಇವರು ಯೋಜನೆಗಳನ್ನು ಹಾಕಿದ್ರು. ಸಿದ್ದರಾಮಯ್ಯರು 17 ಬಜೆಟ್ ಮಾಡ್ಯವ್ರೆ, ಅದಕ್ಕೆ ತಳ ಇಲ್ಲ ಬುಡ ಇಲ್ಲ, ಶೇರ್ ಇಲ್ಲ, ತಳ ಇಲ್ಲದ ಶೇರು. ಸಿದ್ದರಾಮಯ್ಯ ಬಜೆಟ್ ತಳ ಇಲ್ಲದ ಶೇರು. ಅದಕ್ಕೆ ಕಾರ್ಯಯೋಜನೆಗಳಿಲ್ಲ, ರಚನಾತ್ಮಕ ಕಾರ್ಯಕ್ರಮಗಳಿಲ್ಲ. ಈಗ ನಾವು ಯೋಚನೆ ಮಾಡ್ಬೇಕಾಗಿದೆ. ಈ ಸಾರಿ ಬಜೆಟ್ ನಿನ್ನೆ ಮನುಷ್ಯವರಲ್ಲ, 6ನೇ ತಾರೀಕು ನಿನ್ನೆ, ಇವತ್ತು 7ನೇ ತಾರೀಕು. ಅವ್ರ ಬಜೆಟ್ 8.5 ಲಕ್ಷ ಕೋಟಿ ಸಾಲದ ಬಜೆಟ್. ಸಿದ್ದರಾಮಯ್ಯವರು ಒಬ್ಬರೇ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಒಬ್ಬೊಬ್ಬರ ಮೇಲೆ ಎಷ್ಟು ಸಾಲ ಆಯಿತು? ಬರೀ ಭರವಸೆ ಬಜೆಟ್ಟು. ಮತ್ತೆ ಬಡವರಿಗೆ, ಬೀದಿ ವ್ಯಾಪಾರಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, SC STಗೆ, ನಿರುದ್ಯೋಗಿಗಳಿಗೆ, ಪದವೀಧರ ನಿರುದ್ಯೋಗಿಗಳಿಗೆ ಯಾವುದೇ ಕಾರ್ಯಕ್ರಮಗಳಿಲ್ಲ. ಸಹಸ್ರಾರು ಕೋಟಿ ಹಣ. ಇವ್ರು 4.5 ಲಕ್ಷ ಕೋಟಿ ನಾವು ಬಜೆಟ್ ಈ ಸಾರಿ ಮಂಡಿಸಿದ್ದೀವಿ ಅಂತ ಹೇಳ್ತಾರೆ. ಬರೀ ಸಾಲದ ಬಜೆಟ್.
ಪ್ರತಿ ಸಾರಿನೂ ಒಂದೂವರೆ ಲಕ್ಷ ಸಾಲ, 1.5 ಲಕ್ಷ ಕೊಟ್ಟು ಸಾಲ ಮಾಡೋದು. ಇದನ್ನ ಬಡವರು ಸಿದ್ದರಾಮಯ್ಯನವರು ಏನೋ ಬಹಳ ತಜ್ಞರು. ಯಾಕೆ ತಜ್ಞರಪ್ಪ ಸಿದ್ದರಾಮಯ್ಯವರು? ಯಾವ ಶಾಲೆಯಲ್ಲಿ ಆರ್ಥಿಕ ತಜ್ಞರಾಗಿದ್ರು ಅವರು ಸಿದ್ದರಾಮಯ್ಯನವರು? ಯಾವ ವಿಶ್ವವಿದ್ಯಾನಿಲಯದಲ್ಲಿ ಆರ್ಥಿಕ ತಜ್ಞರಾಗಿ ಮಹಾಪದವಿಗಳನ್ನು ಗಳಿಸಿದ್ರು? ಆಯ್ತು, ನೀವು ಹೋಗ್ಲಿ, ನೀವು ಅಡ್ವೊಕೇಟ್ ಅಂತೀರಲ್ಲ, ಸಂವಿಧಾನದ ಬಗ್ಗೆ ಸ್ವಲ್ಪ ಏನು ಗೊತ್ತು ಹೇಳಿ ನೋಡೋಣ. ಹಂಗಾರೆ ಗೊತ್ತಿದ್ರೆ ಸಂವಿಧಾನದ ವಿಚಾರಗಳನ್ನ, ಸಂವಿಧಾನಬದ್ಧ ಸರ್ಕಾರ ನಡಿಬೇಕಲ್ವಾ? ಸಾಮಾಜಿಕ ನ್ಯಾಯ ಅರ್ಥ ಆಗಬೇಕಲ್ವ ನಿಮಗೆ? ಸುಮ್ಮನೆ ಸಾಮಾಜಿಕ ನ್ಯಾಯ ಅಂತ ಹೇಳೋದು. ಸಾಮಾಜಿಕ ನ್ಯಾಯ ಬಜೆಟ್ನಲ್ಲಿ ಕಾಣಬೇಕಲ್ವಾ? ಹಂಗಿದ್ರೆ ಪರಿಶಿಷ್ಟ ಜಾತಿಗಳಿಗೆ ವಿಶೇಷ ಬಜೆಟ್ ಮಾಡಿಸ್ಬೇಕಲ್ವಾ ನೀವು? ರೈತರಿಗೆ ವಿಶೇಷ ಬಜೆಟ್ ಮಾಡಿಸ್ಬೇಕಲ್ವಾ ನೀವು? ರೈತರಿಗೆ ಹೋಗ್ಲಿ ಹನಿ ನೀರಾವರಿ ಕೊಡುವಂಥದ್ದು, ರೈತರಿಗೆ ಸಾಲ ಕೊಟ್ಟು ಅವ್ರನ್ನ ಸಮೀಕರಣ ಮಾಡಿ ಬೆಳೆ ಬೆಳೆಯೋಕ್ಕೆ ಶಕ್ತಿ ಬರೆಸುವಂಥದ್ದು, ರೈತರ ಆತ್ಮಹತ್ಯೆ ನಿಭಾಯಿಸೋದಕ್ಕೆ, ನಿಗ್ರಹಿಸೋದಕ್ಕೆ, ರೈತರಲ್ಲಿ ಒಂದು ಶಕ್ತಿ ತುಂಬೋದಕ್ಕೆ, ಆತ್ಮಸ್ಥೈರ್ಯ ತುಂಬೋದಕ್ಕೆ ಏನು ನಿಮ್ಮ ಬಜೆಟಲ್ಲಿ ಏನು ಭರವಸೆ? ಏನು ನಿಮ್ಮಲ್ಲಿ ಕೊಡುಗೆ? ಏನೂ ಇಲ್ಲ. ಹೋರಾಟ ಮಾಡೋದ್ಮೇಲೆ ಕೇಸ್ ಹಾಕೋದಷ್ಟೇ. ರೈತ ಹೋರಾಟದ ಮೇಲೆ ಕೇಸ್ ಹಾಕೋದು. ಕನ್ನಡದ ಬಗ್ಗೆ ಈಗ ದೇವರದರ್ಶು 1973ರಲ್ಲಿ ಪ್ರಥಮ ಆದ್ಯತೆಯನ್ನು ಕೊಟ್ಟು ಆಡಳಿತ ಭಾಷೆ ಅಂತೇಳಿ ಮಾಡಿಬಿಟ್ರು. ಏನು ನಿಮ್ಮದು ಕನ್ನಡದ ಬಗ್ಗೆ ಏನು ನಿಮ್ಮದು ಏನು ನಿಮ್ಮ ಇದು ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿದ್ದಾರೆ, ಅವಾರ್ಡ್ ವರದಿ ಜಾರಿ ಮಾಡಿದ್ದಾರೆ. ಸುಮಾರು ಕೊಟ್ಟರು ವರದಿಗಳಿದ್ದಾವೆ. ನಂಜುಂಡ ಸ್ವಾಮಿ ವರದಿ ಕೊಟ್ಟಿದ್ದಾರೆ. ಉತ್ತರ ಏನು 370 ಮೇಲೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಸಬಲೀಕರಣ ಮಾಡಬೇಕು ಅಂತ. ಏನು ಅದ್ರ ಬಗ್ಗೆ ಏನು ಕಾರ್ಯಕ್ರಮ ನಿಮ್ಮದು? ಎಷ್ಟು ಕೋಟಿ ನೀವು ಅಲ್ಲಿ ಕೊಟ್ಟಿದ್ದೀರಿ? ಈಗ ಬೇಡ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಏನು ಈಗ ಸಮಾಜ ಕಲ್ಯಾಣಕ್ಕೆ ಸಮಾಪ್ತಿ ಆಗಿಬಿಟ್ಟಿದೆ. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿ ಆಗಿಬಿಟ್ಟಿದೆ. ನಿಗಮಗಳಿದ್ದಾವೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ. ಏನು ಅಂಬೇಡ್ಕರ್ ನಿಗಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಇದೆ, ಅಭಿವೃದ್ಧಿ ನಿಗಮ, ಆದಿಜಾಂಬುವ ನಿಗಮ ಇದೆ, ಜಗ್ಜೂರಾಮ್ ನಿಗಮ ಇದೆ, ಗೋವಿ ನಿಗಮ ಇದೆ, ವಾಲ್ಮೀಕಿ ನಿಗಮ ಇದೆ, ಅಲಮಾರಿಗಳ ನಿಗಮ ಇದೆ. ಯಾವ ನಿಗಮದಲ್ಲೂ ನವಾ ಪೈಸೆ ಇಲ್ಲ. ಯಾವ ನಿಗಮದಲ್ಲೂ ಒಂದು ಕವಡೆ ಕಾಸು ಹಣ ಇಲ್ಲ. 3 ವರ್ಷಗಳಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಸರಿ, ಸಕಾಲಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಮತ್ತೆ ಹಾಸ್ಟೆಲ್ಗಳಲ್ಲಿ ಉಳ ಬಿದ್ದ ಅನ್ನಗಳನ್ನ ಮಕ್ಕಳಿಗೆ ಕೊಡ್ತಾವ್ರೆ. ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಎಲ್ಲ ಹಾಸ್ಟೆಲ್ಗಳಲ್ಲಿ SC ST ಮಕ್ಕಳುಗಳಿಗೆ ಯಾವ ಆ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಹೆಚ್ಚಿಗೆ ಮಾಡಿಲ್ಲ. ಜೊತೆಗೆ ಪ್ರಬುದ್ಧ ಯೋಜನೆ ಇತ್ತು, ವಿದೇಶಿ ಕಳಿಸುವಂಥದ್ದು ಪ್ರತಿಭಾವಂತ ಯುವಕರನ್ನ, ಅದರ ರದ್ದು ಮಾಡಿದ್ದಾರೆ. ಜೊತೆಗೆ ನೇರ ನೇಮಕಾತಿಗಳಿತ್ತು. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೆರಿಟೋರಿಯಸ್ಗೆ ಪ್ರತಿಭಾವಂತ SC ಮಕ್ಕಳುಗಳು ನೇರವಾಗಿ ನೇಮಕಾತಿ ಮಾಡುವಂಥದ್ದು. ಆ ಥರದ್ದು ಯಾವ್ದು ಪ್ರಕ್ರಿಯೆಗಳು ಇಲ್ಲ. ಓಲಿ ಪೌರ ಕಾರ್ಮಿಕರಿದ್ದಾರೆ, 30,000 ಪೌರ ಕಾರ್ಮಿಕರು. ಅವ್ರನ್ನ ಕಾಯಂ ಮಾಡಲು ಅನೇಕ ಜನ ಸತ್ತೋಗ್ಬಿಟ್ರು. ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಅರೇಕಾಸ್ಗೋಸ್ಕರ ಅವ್ರು ತೋರಿಸ್ತಾ ಇದ್ದಾರೆ. ಅವ್ರು ಪರ್ಮನೆಂಟ್ ಮಾಡಲಿಲ್ಲ. ಲಕ್ಷಾಂತರ ಸಾವಿರಾರು ಜನ ಆಶಾ ಕಾರ್ಯಕರ್ತರು ಇದ್ದಾರೆ, ಅವರಿಗೆ ಸರಿಯಾಗಿ ಸಂಬಳಗಳನ್ನು ಕೊಡಲಿಲ್ಲ. ಓಲಿ ಡ್ರೈವರ್ಗಳಿದ್ದಾರೆ, ಇದು BTS KSRTC ಡ್ರೈವರ್ಗಳು, ಅವ್ರಿಗೆ ಸರಿಯಾಗಿ ಸಂಬಳ ಕೊಡಲಿಲ್ಲ. ಅವ್ರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ರು. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಆಡಳಿತ ಮಾಡ್ತಾ ಇದ್ದೀರಿ? ಗ್ರಾಮ ಸಹಾಯಕರು ಉಳಿದ್ದಾರೆ, 40-50 ವರ್ಷ ದುಡಿದಂಥ ಗ್ರಾಮ ಸಹಾಯಕರು ಒಬ್ಬರನ್ನು ಕೂಡ ಕಾಯಂ ಮಾಡಲಿಲ್ಲ. ಕಾಂಟ್ರಾಕ್ಟ್ ಬೇಸಸ್ ಎಲ್ಲ ಪಂಚಾಯಿತಿಗಳಲ್ಲಿ ದುಡಿಯೋ ಅಂತಾರೆ ಇದ್ದಾರೆ ಪಾಪ. ಅವ್ರಗಳನ್ನ ಕಾಯಂ ಮಾಡೋಂಥದ್ದು, ಅವ್ರಿಗೊಂದು ಹೊತ್ತಿಗೆ ಊಟ ಕೊಡುವಂತಹ ಒಂದು ಭತ್ಯೆ ಇಲ್ಲ. ಎಲ್ಲ ಕಾಂಟ್ರಾಕ್ಟ್ ಬೇಸಸ್ಸು. ಯಾರೋ ಒಬ್ಬ ಕಾಂಟ್ರಾಕ್ಟಿಗೆ ಕೊಟ್ಬಿಡೋದು. ಅವರು 100 ಜನ, 500 ಜನ, 2,000 ಜನ ತಗೊಂಡು
ಅವ್ನು ಬಿಲ್ ಹಾಕೊಂಡು ಅವ್ನು ದುಡ್ಡು ಡ್ರಾ ಮಾಡ್ಕೊಂಡು ಇವ್ರಿಗೆ ಕೈ ಸಿಕ್ತಷ್ಟು ದುಡ್ಡು ಕೊಡೋದು ಔಟ್ ಸೋರ್ಸಸ್. ಅದರಲ್ಲಿ ವೈಟ್ ಸೋರ್ಸಲ್ಲೂ ಕೂಡ 24.1% ಮೀಸಲಾತಿ ಇಲ್ಲ. ಈ ರೀತಿಯ ನಿರುದ್ಯೋಗಿಗಳನ್ನ ರಕ್ತ ಇರುವಂಥ ಕೆಲಸಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ತುಂಬ ವ್ಯವಸ್ಥಿತವಾಗಿ ವಂಚನೆ ಮಾಡೋದ್ರ ಜೊತೆಗೆ ಗೌಡಾಳಿಕೆ, ಶಾನ್ಭೋಗ್ಯ, ಪಟೇಲಿಕೆ, ಭೂಮಾಲಿಕ ಪದ್ಧತಿ, ಈ ಥರದ ಆಡಳಿತವನ್ನ ರಾಜರ ಕಾಲದಲ್ಲಿ, ದಂಡಿನ ಕಾಲದಲ್ಲಿ, ಬ್ರಿಟಿಷ್ನವ್ರ ಕಾಲದಲ್ಲಿ ಇದ್ದಂಥ ಆಡಳಿತವನ್ನ ಸಿದ್ದರಾಮಯ್ಯನವ್ರು ಕೊಡ್ತಾ ಇದ್ದಾರೆ. ಇವರು ಕೂಡ ಬ್ರಿಟಿಷ್ನವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ.